ಇದು 10ನೇ ಶತಮಾನದ ಮೂರ್ತಿ, ಶಿಲಾಮೂರ್ತಿ. ಇದು ಋಷಿಮುನಿಗಳು ಪ್ರತಿಷ್ಠೆ ಮಾಡಿ ಗಾಲವ ಋಷಿ 2 ಫೀಟಿನ ಕುಂಡ, 2 ಫೀಟ್ ಇಷ್ಟಿಷ್ಟು ಕುಂಡ, 2 ಫೀಟಿನ ಕುಂಡ. ಇದರಲ್ಲಿ ಅನಾವರತ್ತು 365 ದಿವಸ ನೀರು ಬರ್ತದೆ. ಇದು ಸಾಧಾರಣ 1000 ವರ್ಷ ಹಿಂದೆ ಪ್ರತಿಷ್ಠೆ ಮಾಡಿ ಋಷಿಮುನಿಗಳು ಬಂದು ಸರ್ಪದ ರೂಪದಲ್ಲಿ ಬಂದು ಪೂಜೆ ಮಾಡ್ತಾರೆ. ಹೆಲೋ ಸ್ನೇಹಿತರೆ, ನಾನಿವತ್ತು ಉಡುಪಿ ಜಿಲ್ಲೆಯ ಹಾವಂಜೆ ಗ್ರಾಮದ ಕೀಳಂಜೆ ಎಂಬಲ್ಲಿನ 10ನೇ ಶತಮಾನದ ಮಹಾವಿಷ್ಣು ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಪ್ರಕೃತಿಯ ಮಡಿಲಲ್ಲಿರುವಂತಹ ಈ ದೇವಸ್ಥಾನವು ಬಹಳ ಪವರ್ಫುಲ್ ಅಂತೆ. ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಲಕ್ಷ್ಮೀಕಾಂತಂ ಕರುಣೇನ ಯೋಗಿ ವಿಜ್ಞಾನವನ್ನು ಒಂದೇ ವಿಷ್ಣು ಭಾಗ್ಯಕಾಂತ ಲೋಕಕಾಂತ ಓಂ ನಮೋದೇ ಕಾಮರೇಶ್ವರಿ ಮಹಾದೇವ. ಏನಂತ ಹೇಳಿದರೆ ಹತ್ತಿರ ಇದು 10ನೇ ಶತಮಾನದ ಮೂರ್ತಿ, ಶಿಲಾಮೂರ್ತಿ. ಇದು ಋಷಿಮುನಿಗಳು ಪ್ರತಿಷ್ಠೆ ಮಾಡಿ ಗಾಲವ ಋಷಿ. ಹೌದು. ಇದು ಸಾಧಾರಣ 1000 ವರ್ಷ ಹಿಂದೆ ಪ್ರತಿಷ್ಠೆ ಮಾಡಿ, 1000 ವರ್ಷ ಹಿಂದೆ. 10ನೇ ಶತಮಾನ. ಹೌದು, 10ನೇ ಶತಮಾನದ ಮೂರ್ತಿ. ಇದು ಇಲ್ಲಿ ಏನಂತ ಹೇಳಿದ್ರೆ, ಭಟ್ರು ಪೂಜೆ ಮಾಡಿದ್ದು ತುಳಸಿ ಹೂವಿಡಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಋಷಿಮುನಿಗಳು ಬಂದು ಸರ್ಪದ ರೂಪದಲ್ಲಿ ಬಂದು ಪೂಜೆ ಮಾಡ್ತಾರೆ. ಋಷಿಮುನಿಗಳು ಸರ್ಪದ ರೂಪದಲ್ಲಿ ಬಂದು ಪೂಜೆ ಮಾಡ್ತಾರೆ. ಇಲ್ಲೇ ಗುಡ್ಡದಲ್ಲಿ ಇದ್ದಾರೆ ಋಷಿಮುನಿಗಳು, ಗಾಲವ ಋಷಿ. ಅವರು ರಾತ್ರಿ ಬಂದು ಪೂಜೆ ಮಾಡ್ತಾರೆ ಅಂತ ಪ್ರತೀತಿ, ನೋಡಿದವರು ಯಾರಿಲ್ಲ. ಮತ್ತು ಇದು ಪುಷ್ಕರಣಿ, ಇದು ಅನಾವರತ್ತು ನೀರು ಬರ್ತದೆ. ಇದರಲ್ಲಿ ಪುಷ್ಕರಣಿ ನೀರಿರ್ತದೆ. ಅಲ್ಲಿ ಕುಂಡ ಉಂಟು, ಅದು ನೀವು ಅಲ್ಲಿ ಹೀಗೆ ಸುತ್ತಬೇಕು. ಹೀಗೆ ಸುತ್ತು ಬಂದು ಅಲ್ಲಿ ಹೇಳಿ ಇದೇ ಕುಂಡ. 2 ಫೀಟಿನ ಕುಂಡ, 2 ಫೀಟ್ ಇಷ್ಟಿಷ್ಟು ಕುಂಡ, 2 ಫೀಟಿನ ಕುಂಡ. ಇದರಲ್ಲಿ ಅನಾವರತ್ತು 365 ದಿವಸ ನೀರು ಬರ್ತದೆ. ವರ್ಷ ಪೂರ್ತಿ ನೀರು ಬರ್ತದೆ. ವೈಶಾಖದಲ್ಲಿ ಕೂಡ ನೀರು ಬರ್ತದೆ. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ, ಮಳೆಗಾಲದಲ್ಲಿ ಫುಲ್ಲು ನೀರು ಬರ್ತದೆ. ಮತ್ತು ಅಮಾವಾಸ್ಯೆ, ಸಿಂಹ ಮಾಸದ ಅಮಾವಾಸ್ಯೆ ದಿವಸ ಇಲ್ಲಿ ಗಂಗಾ ಉತ್ಪತ್ತಿ ಆಗ್ತದೆ, ಗಂಗಾ ಜಲ ಇದರಲ್ಲಿ. ಹೌದು. ಇದರಲ್ಲಿ ಇದು ತೀರ್ಥ ಆ್ಯಕ್ಚುಲಿ. ಇದು ಈ ತೀರ್ಥ ಅಲ್ಲಿ ಹೋಗಿ ಅಲ್ಲಿ ಆ ಕೆರೆಯಲ್ಲಿ ಸ್ನಾನ ಮಾಡಬೇಕಂತ. ಅಲ್ಲಿ ಹೊರಗಡೆ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಯಾವುದು ಸಿಂಹ ಮಾಸದ ಅಮಾವಾಸ್ಯೆ ದಿವಸ ಇಲ್ಲಿ ಗಂಗಾ ಜಲ ಉತ್ಪತ್ತಿ ಆಗ್ತದೆ. ಈ ಸುತ್ತ ಕಾಡಲ್ಲ, ಇದು ಸುತ್ತ ಕಾಡು. ಮತ್ತು ಇದು ನಾಡಲ್ಲಿ ಎಲ್ಲ ಊರಿನ ನಾಡನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದೆ. ಅದು ಸೋಮಸೂತ್ರ, ಅದು ಕಾವೇರಿಯಿಂದ ನೀರು ಬರೋದು ಅಂತ ಇದು ಇದು. ಮತ್ತು ಇಲ್ಲಿ ಬ್ರಾಹ್ಮಣನಿಗೆ ಮೋಕ್ಷ ಆಗಿದೆ ಈ ಸ್ನಾನ ಮಾಡಿದೆ ಈ ಕೆರೆಯಲ್ಲಿ. ಪ್ರತೀತಿ ಇದೆ. ಅಂದರೆ ಹಿಂದೆ ತುಂಬ ಹಿಂದೆ. ಇದಂದ್ರೆ ನಾಗ ಊರಿನ ಎಲ್ಲ ನಾಗ ಇಲ್ಲಿ ಪ್ರತಿಷ್ಠೆ ಮಾಡಿ. ಮತ್ತು ಅಲ್ಲಿ ಮೇಲೆ ಈಶ್ವರ ದೇವಸ್ಥಾನ, ಇದರಲ್ಲಿ ಈಶ್ವರ ದೇವಸ್ಥಾನ. ಅದು ಹೊಳೆ ಆಚೆಯಿಂದ ಬಂದದ್ದು, ಸರಳೆಬೆಟ್ಟು ಅಲ್ಲಿಂದ ಬಂದದ್ದು. ಸರಳೆಬೆಟ್ಟು ಆಚೆ ಕಡೆ ಅಲ್ಲಿಂದ ಬಂದದ್ದು. 500 ವರ್ಷ ಆಯ್ತದೆ ಅಲ್ಲಿ ಮೇಲೆ ಆ ದೇವಸ್ಥಾನ. ಅಂದರೆ ಇದಾದ ಮೇಲೆ ಅದು ಇದು ಫಸ್ಟು, ಆದಮೇಲೆ ಅದು. ಓಕೆ. ಇದು ಶಂಕರ ಚಕ್ರ ಗದಾ ಪದ್ಮಧಾರಿಯಾಗಿ ಕೂತ್ಕೊಂಡದ್ದು ದೇವರು. ಇದು ಈ ದೇವರು ಇಲ್ಲಿ 7 ಸರ್ಪದಲ್ಲಿ ಹೀಗೆ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಇಲ್ಲಿ ಕೂತ್ಕೊಂಡು ನೋಡಿ. 7 ಸರ್ಪ ಮೇಲೆ ತಲೆ ಮೇಲೆ 7 ಸರ್ಪ. ಮತ್ತೆ ಕಾಲನ್ನು ಹೀಗೆ ಇದು ಮಾಡಿ ಡೊಗ್ಗೋಲು ಹಾಕೊಳ್ಳೋದು. ಕಾಲು ಡೊಗ್ಗೋಲು ಎಲ್ಲ ಇಷ್ಟ ಆಗ್ತದೆ, ನೆರವೇರ್ತದೆ. ಮದುವೆ ಆಗ್ತದೆ, ಮಕ್ಕಳಾಗ್ತದೆ, ಅನಾರೋಗ್ಯ ಇದ್ದವರಿಗೆ ಆರೋಗ್ಯ ಆಗ್ತದೆ. ಎಲ್ಲ ಇಲ್ಲಿ ಒಂದು ವಿಶೇಷ. ದೂರದಿಂದೆಲ್ಲ ಜನ ಬರ್ತಾರೆ. ಎಲ್ಲ ದೂರದಿಂದ ಕುಂದಾಪುರ, ಅಲೆಯೂರು, ಉಡುಪಿನ ಎಲ್ಲ ತಾಲೂಕು ಆಚೆಕಡೆ ಕಾರ್ಕಳ ಎಲ್ಲ ಬಂದು ಇಲ್ಲಿ ಧ್ಯಾನ ಮಾಡಿ ಹೋಗ್ತಾರೆ. ಅಂದರೆ ಪ್ರತಿನಿತ್ಯ ಪೂಜೆ ಆಗ್ತದೆ. ಬೆಳಿಗ್ಗೆ ಸಂಜೆ 6 ರಿಂದ 7, ಬೆಳಿಗ್ಗೆ 9 ರಿಂದ 12. ಮತ್ತು ಇಲ್ಲಿ ಏನು ಹೂವಿನ ಪೂಜೆ ಮತ್ತು ಭಜನೆ, ಒಂದು 12 ದಿವಸ ಭಜನೆ, ಮಾಘ ಶುದ್ಧ ಮಾಸದಿಂದ. ಮತ್ತು ದೀಪಾರಾಧನೆ ಇದೆಲ್ಲ ಆಗ್ತದೆ. ಸೇವೆಗಳು ಮಹಾವಿಷ್ಣುಮೂರ್ತಿ, ಅದು ಮೇಲೆ ಮಹಾಲಿಂಗ. ಅಂದರೆ ಇದಕ್ಕೂ ಸಂಬಂಧ ಇದೆಯಲ್ಲ. ಹೌದು. ಏನೇನು ಇಲ್ಲಿ ನಾವು ಪೂಜೆ ಮಾಡಿದರೆ ನಾವು 10 ಮಾಡಿದರೆ ಅಲ್ಲಿ 10 ಮಾಡಬೇಕು.
ಹಾಗೆ ಏನು ನೈವೇದ್ಯ ಮಾಡ್ತೀವೋ ಅಲ್ಲಿ ಸಹ ನೈವೇದ್ಯ ಹಾಗೆ ಮಾಡಬೇಕು. ಹಾಗೆ ಹಾಗೆ ಇಲ್ಲಿ 2 ದೇವಸ್ಥಾನ ಭಟ್ರು ಒಂದೇ. ಹಾಂ ಹಾಂ ನೀವೇ ನಮ್ಮ ಕುಟುಂಬವೇ ಇಲ್ಲಿ ಪೂಜೆ ಹಾಂ ಮುಂಚೆಯಿಂದನು. ಮುಂಚಿಂದು ನಮ್ಮ ಅಜ್ಜ ಪಿಜ್ಜನ ಕಾಲ. ಹಾಂ ಹಾಂ ಹಾಂ. ಅದು ಕಲ್ಲು ಅಲ್ಲಿಂದನೇ ತಂದಿದ್ದು ನೀವು ಹೇಳಿದ್ದು? ಯಾವ್ದು ಕಾಲ? ಅದು ಕಾವೇರಿ ಅಂತ ಹೇಳಿದ್ದಲ್ಲ. ಅಲ್ಲ, ಅದು ಮುಂಚಿಂದ ಇರ್ತದೆ, ಎಲ್ಲಿಂದ ತರಲಿಲ್ಲ, ಇಲ್ಲಿ ಇರ್ತದೆ. ಅಲ್ಲಿ ಕಾವೇರಿ ನೀರು, ಕಾವೇರಿ ನೀರಿಂದ ಬರುದು, ಕಾವೇರಿಯಿಂದ ನೀರು ಬರುದು ಅಂತ ಪ್ರತೀತಿ. ಅದಕ್ಕೆ ಅಲ್ಲಿ ಬರ್ತದೆ ಮಾರು ಅಂತ. ಅಷ್ಟೇ ಹಿಂಬದಿದ್ದು. ನೀವು ಹೇಳಿದ್ದು ಅಲ್ಲಿ ನಾಗನಿಗೆ ಹಾಲು ಸುರಿದ್ರೆ ಅದು ಅಲ್ಲಿ ಬರ್ತದೆ. ಹಾಂ 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 ಅದರಲ್ಲಿ ಬರ್ತದೆ. ಅದು ಅಂದರೆ ಅದರಲ್ಲಿ ಅದಕ್ಕೆ ಟಚ್ ಉಂಟು. ಹಾಂ ಹಾಂ. ಅದಿಲ್ಲ. ಈ ಕೆರೆ ಕೂಡ ಅದೇ ಟೈಮಲ್ಲಿ ನಿರ್ಮಾಣ ಆಗಿದ್ದಂತೆ. ಕೆರೆ ಮುಂಚಿನ ಇರ್ತಾರೆ. ಇದು ಏನಂದ್ರೆ ಇದು ಕಾಡು ಪ್ರದೇಶ ಇದು, ಇದೆಲ್ಲ ಇಲ್ಲಿ 2 ಗುಡಿಸಲಿತ್ತಂತೆ ಮುಂಚೆ. ಇಲ್ಲಿ ಕಾಡಲ್ಲಿ ಒಬ್ರು ಶೆಟ್ರು ತಗೊಂಡ್ರಂತ ಈ ಜಾಗ, ಇಷ್ಟು ಇದು ಊರಿನ ಜಾಗ. ಶೆಟ್ರು ತಗೊಂಡಾಗ ಅವರಿಗೆ ಆಶೀರ್ವಾಣಿ ಆಯ್ತಂತೆ, ಇಲ್ಲಿ ಒಂದು ಗುಡಿ ಉಂಟು, 2 ನಿರ್ಮಾಣ ಮಾಡಬೇಕಂತ. ಹಿಂದಿನ ಪದ್ಧತಿ ಅದು. 6 ವರ್ಷ ಹಿಂಬತ್ತು, ಸಾವಿರಾರು ವರ್ಷ ಹಿಂಬತ್ತು ಅವರು ಜೀರ್ಣೋದ್ಧಾರ ಮಾಡುವ 2 ಗುಡಿಯನ್ನು ನಿರ್ಮಾಣ ಮಾಡಿದ್ರು. ಋಷಿ ಮುನಿಗಳು ಇದೇ ಕಾಡಲ್ಲಿ ಇದೇ ಇದ್ದಾರೆ. ಕಾರಣ, ಇದೇ ಗುಡ್ಡದಲ್ಲಿ. ಇದು ಇಲ್ಲಿ ಒಂದು ಅಶ್ವತ್ಥ ಮರ ದೊಡ್ಡದಿತ್ತು ಮುಂಚೆ, ನಮ್ಮ ತಂದೆಯವರ ಕಾಲದಲ್ಲಿ ಅದು ಬಿತ್ತು. ಮತ್ತೆ ಅದರಲ್ಲೇ ಒಂದು ಮೊಳಕೆ ಹೊಡೆದು ಈ ಮರ ನೋಡಿ ಇಷ್ಟು ದೊಡ್ಡ ಮರ ಆಗಿದೆ. ಅದಕ್ಕೆ ಇಲ್ಲಿ ಭಕ್ತರೊಬ್ಬರು ಕಟ್ಟೆ ಕಟ್ಟಿ ನಿರ್ಮಾಣ ಮಾಡಿ ಅದೇ ಮರಕ್ಕೆ ಅಶ್ವತ್ಥ ಕಟ್ಟೆ. ಅದೇ ಇಲ್ಲಿದ್ದು ಬೇರೆ ಮರ ನೆಟ್ಟರೆ ಅದಕ್ಕೆ ಉಪನಯನ ಆಗಬೇಕು. ಹೌದೌದೌದು. ಇದು ಅದೇ ಗಿಡದಲ್ಲಿ ಹುಟ್ಟಿದ್ರೆ ಅದಕ್ಕಿಲ್ಲ. ಇಲ್ಲ, ಅದು ಇನ್ನು ಜೀರ್ಣೋದ್ಧಾರ ಆದ್ಮೇಲೆ ಅದಕ್ಕೆಲ್ಲ ಉಂಟಂತೆ ಶಾಸ್ತ್ರ ಮಾಡಬೇಕಲ್ಲ. ಜೀರ್ಣೋದ್ಧಾರ ಆದ್ಮೇಲೆ ಇದು ಒಳಗೆ ಎಂದು ಕೆರೆಗೆ ಟಚ್ ಅಲ್ಲ ಇದು. ಅಲ್ಲಿ ನೀರು ಹೋಗ್ತಾ ಉಂಟು, ನೀರಲ್ಲಿ ಹೋಗ್ತಾ ಉಂಟು, ರೋಡ್ ನೋಡಿ ಕಾಣ್ತದೆ. ಈಗ ಜೀರ್ಣೋದ್ಧಾರ ಆದ್ರೆ ಇದು ಕೂಡ ಕೆರೆ ಆಗ್ತದೆ. ಕೂಡ ಕೆರೆ ಇಲ್ಲಿ ಇದರಲ್ಲೇ ಎಲ್ಲ ಇದು ತೀರ್ಥ ಅಂದ್ರೆ ಇದೆ, ಇದರಲ್ಲೇ ಸ್ನಾನ ಮಾಡಬೇಕು. ಇದರಲ್ಲೇ ಸ್ನಾನ ಮಾಡಬೇಕು. ಭಕ್ತರು ಹಣ್ಣು ಕೈ ತಂದು ತೊಳೆಯುವುದೆಲ್ಲ ಇಲ್ಲ. ಈಗ ಸದ್ಯಕ್ಕೆ ಅಲ್ಲಿ ತೊಳಿತಾರೆ, ವ್ಯವಸ್ಥೆ ಇಲ್ಲ. ಮತ್ತೆ ಅದು ಆ ಕೆರೆ ಕೂಡ ಹಾಗೆ ಇರ್ತದೆ ಯಾಕಂದ್ರೆ ಒಳಗಡೆ. ಅದು ಹಾಗೆ, ಅದು ಲಾಕ್ ಆಗಿ ಎಲ್ಲ ದೇವರದ್ದು ಈ ತೆಪ್ಪೋತ್ಸವ ಆಗ್ತದಲ್ಲ, ದೇವರದ್ದು ಜಲಕ್ರೀಡೆ ಅದು. ಅದು ಜಲಕ್ರೀಡೆ ಅಂತ ದೇವರನ್ನು ಉತ್ಸವದಲ್ಲಿ ತಗೊಂಡೋಗ್ತಾರೆ. ಈ ಸರೋವರದಲ್ಲಿ ದೋಣಿಯಲ್ಲಿ ತಗೊಂಡೋಗ್ತಾರೆ ನಮ್ಮ ಉಡುಪಿಗೆ ಕೃಷ್ಣ ಮಠದಲ್ಲಿ ಹಾಗೆ ಜಲಕ್ರಿಯೆ. ಇದು ಸ್ನಾನ ಘಟ್ಟ ಅಂದ್ರೆ ಇದೆ, ಸ್ನಾನಘಟ್ಟ. ಈಗ ಜನರು ಯಾರು ಭಕ್ತರು ಬರ್ತಾರೆ ಅವರು ಇಲ್ಲಿ ಕೈ ಕಾಲೆಲ್ಲ ಇಲ್ಲೇ ತೊಳ್ಕೊಂಡು ಅಲ್ಲಿ ತೊಳಿಲಿಕ್ಕಿಲ್ಲ. ಹಾಗೆ ಇದು ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತದೆ. ಅದು ಮಹಾಲಿಂಗೇಶ್ವರ ಟೆಂಪಲ್. ಇದು ಮಹಾಲಿಂಗೇಶ್ವರ ಟೆಂಪಲ್ಗೆ ಹೋಗ್ತದೆ. ಇದು ಭಕ್ತರು ಹೋಗ್ಲಿಕ್ಕೆ, ಅದು ಭಟ್ರು ಹೋಗ್ಲಿಕ್ಕೆ ಆಚೆಯಿಂದ. ಹೌದು, ಅಂದ್ರೆ ಈಗ ಯಾರು ಹೋಗ್ಬೋದು, ಈಗ ಹೋಗ್ಬೋದು. ಇನ್ನು ಜೀರ್ಣೋದ್ಧಾರ ಆದ್ಮೇಲೆ ಮೇಲೆ ಪೂಜೆ ಆಗೋ ಟೈಮ್ನಲ್ಲಿ ಹೋಗ್ಲಿಕ್ಕೆ ಇಲ್ಲ. ಇಲ್ಲ. ತಗೊಳ್ತಾರೆ ಸರ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಪ್ರಭಾ ನಿರ್ವೇದಿ ಸಂಕುಲನೇ ಶಿವಕಾಯ ಪುಂಜಯ ಓಂ ಜಗದೇ ಕಾಮರತ್ನ ಮಹಾಬಲವನಾಕಾಯ ಏನೆಲ್ಲ ಸಂಕಲ್ಪ ಅಂತ ಕೊಟ್ಟು ಅವರ ಒಂದು ಉತ್ಸವದಲ್ಲಿ ಎಲ್ಲ ರೀತಿಯನ್ನು ಮಾಡಿಕೊಟ್ಟು ಅವರ ಸಮಸ್ತ ಕುಟುಂಬಕ್ಕೆ ಇದು ತುಳಸಿ ಕಿವಿಯಲ್ಲಿ ಇಟ್ಕೊಳ್ಳಿ. ಈ ಹೂವನ್ನು ಏನಂತ ಹೇಳಿದ್ರೆ ನಿಮಗೆ ಯೋಗ, ನೀವು ನಮಗೆ ಸಿಕ್ಕಿರಿ ಗೊತ್ತಿಲ್ಲ, ಖಂಡಿತ ನಾವು ನಿಮಗೆ ಸಿಕ್ಕಿರಿ ಗೊತ್ತಿಲ್ಲ, ಖಂಡಿತ. ಏನೋ ಒಂದು ಹೀಗೆ ಒಂದು ಒಡನಾಡಿ ನಾನು ಯಾವುದೋ ಕೆಲಸ ಆ ದೇವರು ನೋಡೋ ಭಾಗ್ಯ. ಹೌದು, ಖಂಡಿತ. ಮತ್ತೆ ಇಲ್ಲಿ ಶನಿವಾರ ಭಜನೆ, ಪ್ರತಿ ಶನಿವಾರ ಒಂದು ಅರ್ಧ ಮುಕ್ಕಾಲು ಗಂಟೆ ಭಜನೆ. ತುಂಬ ಖುಷಿ ಆಯ್ತು ದೇವರು ನೋಡಿ. ಏನೋ ಒಂಥರ ಶಾಂತಿ, ಮನಃಶಾಂತಿ ಉಂಟಲ್ಲ. ಸುತ್ತ ಕಾಡು. ನೋಡಿದ್ರಲ್ಲ ಸ್ನೇಹಿತರೆ, ಹಚ್ಚ ಹಸಿರಿನ ಪರಿಸರದ ನಡುವೆ ಇರುವಂಥ ಮಹಾವಿಷ್ಣು ದೇವಸ್ಥಾನವನ್ನು, ಹಾಗೆ ಈಗ ಮೇಲ್ಗಡೆ ಇರುವಂತಹ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ಅದನ್ನು ಪಾರ್ಟ್ 2 ಅಲ್ಲಿ ನಾನು ತೋರಿಸ್ತೇನೆ, ಬನ್ನಿ.